ದಾಬಾಸ್ಪೇಟೆ ಕೈಗಾರಿಕಾ ಪ್ರದೇಶ 4 ಹಾಗೂ 5ನೇ ಹಂತದಲ್ಲಿರುವ ಹೊನ್ನೇನಹಳ್ಳಿ ಗ್ರಾಮದ ಹತ್ತಿರ ಮಣಿಪಾಲ್ ನ್ಯಾಚುರಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ದಿನನಿತ್ಯ ಕೆಮಿಕಲ್ ಮಿಶ್ರಿತ ನೀರನ್ನು ಎಲ್ಲಿ ಬೇಕಂದ್ರಲ್ಲಿ ಬಿಡ್ತಾ ಇರೋದ್ರಿಂದ ಗ್ರಾಮಸ್ಥರಿಗೆ ತುಂಬಾ ತೊಂದರೆಯಾಗ್ತಿದ್ದು, ಇದರಿಂದ ಗಬ್ಬು ವಾಸನೆ ಹಾಗೂ ಪರಿಸರ ಹಾಳು ಮಾಡ್ತಿರುವ ಕಂಪನಿಯ ವಿರುದ್ಧ ಗ್ರಾಮಸ್ಥರು ಕಿಡಿಕಾರಿದ್ರು. ಈ ಹಿಂದೆ 1 ವರ್ಷದ ಹಿಂದೆ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಕಂಪನಿಗೆ ತಿಳಿಸಿದ್ರು. ಆದ್ರೆ ಕಂಪನಿ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಯಥಾರೀತಿ ಅದೇ ಕೃತ್ಯ ಎಸಗುತ್ತಿದ್ದು, ಆದ್ರೆ ಇವತ್ತು ಮತ್ತೆ ಗ್ರಾಮಸ್ಥರು ಎಚ್ಚೆತ್ತುಕೊಂಡು ಕಂಪನಿಯ ವಿರುದ್ಧ ಕಿಡಿಕಾರಿದ್ರು. ಇನ್ನು ಸ್ಥಳಕ್ಕೆ ಬಂದ ಅಧಿಕಾರಿಗಳು ಸ್ಥಳವನ್ನ ವೀಕ್ಷಿಸಿ ಕೆಮಿಕಲ್ ಮಿಶ್ರಿತವಾದ ನೀರನ್ನ ತಪಾಸಣೆಗಾಗಿ ತೆಗೆದುಕೊಂಡು ಹೋದ್ರು. ಆದ್ರೆ ಗ್ರಾಮಸ್ಥರ ಆರೋಪ ಏನಂದ್ರೆ ಇದರಲ್ಲಿ ಅಧಿಕಾರಿಗಳ ಕೈವಾಡವಿದೆ. ಈ ಹಿಂದೆನೂ ಇದೇ ರೀತಿ ತಪಾಸಣೆಗೂ ತೆಗೆದುಕೊಂಡು ಹೋಗಿದ್ರು, ಆದ್ರೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಆದ್ದರಿಂದ ಕಂಪನಿಯವರು ಕೂಲಂಕುಷವಾಗಿ ಕೆಮಿಕಲ್ ನೀರನ್ನ ಸಾರ್ವಜನಿಕರ ಮುಂದೆ ಹರಿಬಿಡ್ತಾರೆ. ಗ್ರಾಮಗಳಲ್ಲಿ ಬೋರ್ವೆಲ್ ಕೊರೆದ್ರೂ ಕೆಮಿಕಲ್ ಬರುತ್ತಿದೆ. ಕೆರೆ ನೀರುಗಳಲ್ಲಿ ಕೆಮಿಕಲ್ ಭರಿತ ಕೆರೆಯಾಗಿದೆ. ಅಧಿಕಾರಿಗಳು ಗಮನಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಬದುಕುವುದು ತುಂಬಾ ಕಷ್ಟಕರವಾಗಿರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಇಂತಹ ಕಂಪನಿಯ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು. ಸೂಕ್ತ ಕ್ರಮ ಜರುಗಿಸದೆ ಹೋದ್ರೆ ನಾವು ವಿಧಾನಸೌಧ ಮೆಟ್ಟಿಲು ಏರಬೇಕಾಗುತ್ತೆ ಎಂದು ಗ್ರಾಮಸ್ಥರು ತಿಳಿಸಿದ್ರು. ಉಮೇಶ್ ಪೂಜಾರಿ, ಟೈಮ್ 9 ನ್ಯೂಸ್, ನೆಲಮಂಗಲ. ಅದಕ್ಕೆ ಮಾತಾಡೋದವ್ರು ನಮ್ಮ ಅಪ್ಪನ ಜಮೀನೇ ಇಲ್ಲ. ಅವರೇ ಏನು ಹೇಳೋದು ಕೇಳೋಣ, ಅದು ಜಡ್ಜ್ ಮಾಡಿದ್ದಕ್ಕೆ ಅವ್ರೇನು ಹೇಳೋದು ಕೇಳೋಣ. ಸರಿ ಸರ್, ಅವ್ರಿಗೆ ಗೊತ್ತಿಲ್ಬೋದು. ನಮಗೆ ಗೊತ್ತಿಲ್ಲ, ನಮ್ಮ ಹತ್ರ ಹೇಳ್ತೀರಾ ಸಾಹೇಬ್? ಇಲ್ಲವರೆಲ್ಲ ಹೇಳ್ಬಿಡ್ರಿ ಅವ್ರ ಹತ್ರ. ಅದೇ ಹಳೆ ಕಥೆಗಳು, ಅದೇ ಹಳೆ ಅಲ್ಲಿ ಅಲ್ಲ ಸರ್. ಇದು ಎಲ್ಲ ಸರ್, ಅದ್ರ ಬಗ್ಗೆ ಪರಿಹಾರ ಹೇಳಿ ಸರ್. ಸರ್ ಹೋದ್ಸಲಿನೂ ಸೇಮ್ ಹಿಂಗೆ ಕಂಪ್ನಿಯಿಂದ ಅಪರಾಜಿಟ್ ಲೆಟರ್ ಕೊಟ್ಟಿದ್ದಾರಲ್ಲ, ಅದನ್ನೇ ತೋರಿಸಿದ್ರು ನಾವು. ಅವರು ಹಿಂಗೆ ಸರ್ ಹೇಳಿದ್ದು ಕ್ಲೋಸ್ ಮಾಡಿಸ್ಬಿಡ್ರಿ ಅಂತ ಹೇಳಿದ್ರು. ಕ್ಲೋಸ್ ಮಾಡಿಸ್ಬಿಡ್ತೀವಿ. ಹೀಗೆ ಮಾಡ್ತೀವಿ, ನೀವು ಹೇಳ್ದಂಗೆ ಇವಾಗಲೇ ಮಾಡಿಸ್ಬೇಕು, ನೀವು ಇವಾಗಲೇ ಮಾಡಿಸ್ಬಿಡ್ತೀವಿ. ನಮ್ಮ ಮಕ್ಕಳು ಏನು ಸರ್ ಹಿಂದೆಗಡೆ ಇದೇ ಪೈಪು ಔಷಧ ಇರೋದು. ಇದೇ ಪೈಪು ಇದೇ ಪೈಪ್ ಆಚೆ ಹೋಗಿರೋದು. ಇದೇ ಪೈಪು ಗೊತ್ತಿರೋದು. ನೋಡಿ ಅದೇ ಪೈಪೆ, ಅದೇ ಪೈಪೆ ಏಕೆ ನೋಡ್ಕೊಳ್ಳಿ, ಅಲ್ಲಿ ಬರ್ತಾರೆ ನೀವು ನೋಡು. ಮಾತಾಡಲಿಲ್ಲ. ನಾಳೆ ಬಂದ್ರೆ ಪ್ರವೀಣ ಒಂದು ವಾರದಿಂದ ನೋಡಿದ್ವಿ ನಾವು. ಬಾಟ್ಲ ತೋರಿಸ್ತಾರೆ ಏನು ಅಡೆ ಇದು ಟ್ರೀಟ್ಮೆಂಟ್ ಆಗಿರೋ ವಾಟರ್, ಅದು ಅವ್ರು ಇದರಿಂದ ಆಚೆ ಹೋಗಿರೋದಲ್ವಾ? ಇದೇ ಪೈಪ್ ಅಲ್ವಾ? ಇದೇ ಪೈಪ್ ಹಂಗೆ ಕಂಟಿನ್ಯೂಷನ್ ಅಲ್ವಾ ಸರ್? ಅದು ಬಂದಿರೋದು ವಾಟರ್ ಹೋಗಿರೋದು. ಇದೇ ಪೈಪ್ ಹಂಗೆ ಕಂಟಿನ್ಯೂಷನ್ ಆಗಿ ನಾನು ವಾಟರ್ ತಗೊಂಡಿರೋದು. ಇದೇ ಪೈಪ್ ಆಗಿದೆ. ನಾನು ಇದೇ ಪೈಪ್ ಸರ್ ಬನ್ನಿ, ಆಯ್ತು ನೋಡ್ಕೊ ಬನ್ನಿ.
ಅದೇ ರಿಜೆಕ್ಟ್ ವಾಟರ್ ಸರ್. ರಿಜೆಕ್ಟ್ ವಾಟರ್ ನೀವು ಇಲ್ಲಿ ಗೇಟ್ ವಾಲ್ ಆಫ್ ಮಾಡ್ತೀರಾ, ಮೇಲಕ್ಕೆ ಆನ್ ಮಾಡ್ತೀರಾ, ಆಯ್ತಾ? ಈ ಗೇಟ್ ವಾಲ್ ನೀವು ಆನ್ ಮಾಡಿ ಇದನ್ನ ಆಫ್ ಮಾಡಿದ್ರೆ ಮೇಲೆ ಹೋಗೋದ್ರೆ ನೀರಲ್ಲಿ ಹೋಗ್ತಾ ಇದೆ. ಇದೇ ನೀರು ಅಲ್ಲಿ ಬರ್ತದೆ. ಅದೇ ನೀರು ರಿಜೆಕ್ಟ್ ವಾಟರ್ ಆರ್ಬೋದು. ಮತ್ತೆ ಇದೇ ನೀರು ಅದೇ ನೀರು ಅಲ್ಲಿ ಬರ್ತದೆ ಈಗ. ಆರ್ಬೋದು ಅಂತ ಹೇಳ್ತಿದ್ದೀರಾ? ಈಗ ಆ ಪರಿಸರ ನೋಡ್ಕೊಂಡು ಹೋದ್ರು ಒಳಗಡೆ ಬಂದಿದ್ದೀನಿ ಮುಖ್ಯ ನೋಡಿಸಿದ್ರೆ ಗೊತ್ತಾಗುತ್ತೆ. ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿ. ಹೊನ್ನೇನಹಳ್ಳಿ ನ್ಯಾಚುರಲ್ ಪ್ರೈವೇಟ್ ಲಿಮಿಟೆಡ್, ಮಣಿಪಾಲ್ ನ್ಯಾಚುರಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೊನ್ನೇನಹಳ್ಳಿ 4ನೇ ಹಂತದಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಬಂದು ಕುಲ್ಲಾನವ್ರಿಗೆ ಅಲಾಟ್ಮೆಂಟ್ ಆಗಿರೋದು. ಇವ್ರಿಗೇನೋ ರೆಂಟೆಡ್ ಪರ್ಪಸ್ಗೆ ಮಣಿಪಾಲ್ ನ್ಯಾಚುರಲ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರಿಗೆ 5 ಎಕರೆ ಏನೋ ಕೊಟ್ಟಿದ್ದಾರಂತೆ. ಅವ್ರು ಮಾಡ್ಕೊಂಡಿದ್ದಾರೆ. ಅವ್ರು ಈ ತರ ಕೆಮಿಕಲ್ ವಾಟರ್ ನಾಳೆ ಒನ್ ಇಯರ್ ಆಗಿ ಸರ್, ಜನವರಿ ಹೋದ್ ಮತ್ತೆ ಒಂದು ಅಪಾಲಜಿ ಲೆಟರ್ ಸಹ ಬರ್ಕೊಟ್ಟಿದ್ರು. ಮತ್ತೆ ಈಗ ಅದೇ ರೀತಿ ಕೆಮಿಕಲ್ ವಾಟರ್ನ ಔಟ್ ಸೈಡ್ ಬಿಡ್ತಾ ಇದ್ದಾರೆ. ದನ ಕರ ಪ್ರಾಣಿ ಪಕ್ಷಿಗಳೆಲ್ಲ ಸಾಯ್ತಾ ಇದ್ದಾವೆ. ಇದ್ರ ಬಗ್ಗೆ ಕೇಳಕ್ ಬಂದಿದ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು ಭೀಮ್ ಸಿಂಗ್ ಅಂದ್ಬಿಟ್ಟು ಒಬ್ರು ಬಂದಿದ್ರು. ಅವರು ವಾಟರ್ ಎಲ್ಲ ತಗೊಂಡು ಹೋಗಿದ್ದಾರೆ ಸ್ಯಾಂಪಲ್ ಟೆಸ್ಟಿಂಗಿಗೆ. ಅದ್ರ ಬಗ್ಗೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಮ್ಗೆ ಅವ್ರ ಮೇಲೆ ಭರವಸೆ ಇಲ್ಲ. ಅದಕ್ಕೆ ನಾವೇ ಖುದ್ದಾಗಿ ನಾವು ಅವ್ರ ಮೇಲೆ ಸ್ಯಾಂಪಲ್ ತಗೊಂಡಿದೀವಿ. ನಮ್ದು ಅವ್ರೇನ ಪರಿಹಾರ, ನಮ್ಗೆ ಪರಿಹಾರ ಅಂತೀವಿ, ಅವ್ರೇನ ಇದ್ರ ಬಗ್ಗೆ ನಮ್ಗೆ ಉತ್ತರ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ನಾವೇ ಕಾನೂನು ರೀತಿ ಹೋರಾಟ ಮಾಡಕ್ ನಾವು ಸಿದ್ಧರಿದ್ದೀವಿ. ಈ ನಮ್ಮ ಮಕ್ಕಳ ಕಾಲಕ್ಕೆ ಇವರು ಈಗ ಮಕ್ಕಳ ಅಟ್ ಪ್ರೆಸೆಂಟ್ ಅಂಗವಿಕಲತೆ ಮತ್ತೆ ಇದೆಲ್ಲ ಕೆಮಿಕಲ್ ಎಲ್ಲ ಗ್ರೌಂಡ್ ವಾಟರ್ ಸೇರ್ಕೊಂಡು ಎಲ್ಲ ಇದಾಗಿ ವೇಸ್ಟ್ ಎಫೆಕ್ಟ್ ಆಗ್ತಿದೆ. ಸ್ಕೂಲ್ಗೆ ಈಗ ಆಲ್ರೆಡಿ ಅಲ್ಲೇ ಗರ್ಭಕೋಶ ನಿಲ್ತಲ್ಲ ನಮ್ಮ ಬೌಂಡ್ರಲ್ಲಿ. ಆಲ್ಮೋಸ್ಟ್ ನಮ್ಮ ಹೊನ್ನೇನಹಳ್ಳಿ ವಿಲೇಜ್, ಅವಿರಳ್ಳಿ ವಿಲೇಜ್ಗೆ ಯಾವ ಸ್ಕೂಲ್ಗೆ ಗರ್ಭಪಾತ ಆಗಿವೆ ಹೊರತು ನಿಲ್ತಾ ಇಲ್ಲ. ಇದ್ರ ಬಗ್ಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೀಟಿಂಗ್ ಅಲ್ಲೂ ಹೇಳಿದ್ದೆ ನಾವು DC ಅವ್ರ ಮುಂದೆ. DC ಅವರು ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅವರು ಇದುವರೆಗಾಗಿ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಈಗ ಅವರು ಬಂದಿದ್ರು, ತಗೊಂಡು ಸ್ಯಾಂಪಲ್ ಟೆಸ್ಟಿಂಗ್ ತಗೊಂಡೋಗಿದ್ದಾರೆ. ಅದೆಷ್ಟು ಸಹ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿನ ನೀವೇ ಒಂದ್ಸತಿ ಪೇಪರ್ ಎಲ್ಲ ಇದ್ ಮಾಡಿ ನ್ಯೂಸ್ ಮಾಡಿ ನೀವೇ ಇಲ್ಲಿ, ಇಲ್ಲಾಂದ್ರೆ ನಾವು ಕಾನೂನು ರೀತಿ ಹೋರಾಟ ಮಾಡಕ್ ನಾನು ಸಿದ್ಧರಿದ್ದೀನಿ. ಈಗ ಇದನ್ನು ಸ್ಯಾಂಪಲ್ ತಗೊಂಡಿರೋದನ್ನ ಈರಲ್ಲಿ HR ಕಳಿಸ್ತಾ ಇದೀನಿ ಸ್ಯಾಂಪಲ್ಗೆ. ಇದನ್ನು ಕಳಿಸ್ಬಿಟ್ಟು ಅದ್ರ ಬಗ್ಗೆ ಏನ್ ಬರುತ್ತೋ ಅದನ್ನ ಮಾಹಿತಿ ತಗೊಂತೀವಿ. ಸೋಮಪುರ ಹೋಬಳಿಲಿ ಈಗ ಇದು ಇಂಡಸ್ಟ್ರೀಸ್ ಎಲ್ಲ ರೆಡ್ ಝೋನ್ ತಗೊಂಡ್ ಹಾಕ್ಬಿಟ್ಟು ಇಲ್ಲಿ ಗ್ರೀನ್ ಝೋನ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಮಣಿಪಾಲ್ ನ್ಯಾಚುರಲ್ ಪ್ರೈವೇಟ್ ಲಿಮಿಟೆಡ್ ಇದು ರೆಡ್ ಝೋನ್ ಇಂಡಸ್ಟ್ರಿ ತಗೊಂಬಂದ್ ಎಲ್ಲ ರೆಡ್ ಝೋನ್ ಹಾಕ್ಬಿಟ್ಟು ಎಲ್ಲಾ ಕೈಗಾರಿಕೆಲ್ಲೂ ಇದೇ ರೀತಿನೇ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಜನ ಸಾಯ್ತೋಗಿದ್ದಾರೆ. ಆಲ್ರೆಡಿ ಸ್ವಲ್ಪ ದುಡ್ಡುಗಳು ಪರಿಹಾರ ಅಂತ ಕೊಟ್ಟು ಕುಡಿದು ಸಾತೋಗಿದ್ದಾರೆ. ಇನ್ನು ಉಳಿಲಿಗೆ ನಾವು ಸ್ವಲ್ಪ ಇದ್ದೀವಿ. ನಾವು ಸಾಯಿಸಕ್ಕೆ ಕೈಗಾರಿಕೆ ಇವರು KDB ಕಡೆಯಿಂದ ಸ್ಕೀಮ್ ಮಾಡಿ ಒಳ್ಳೆ ಸ್ಕೀಮ್ ಮಾಡಿದ್ದಾರೆ. ಗೌರ್ಮೆಂಟ್ ಸರ್ಕಾರನೂ ಇದು ಕೊನೆ ಆಗುತ್ತೆ, ನೇರ ಹೊಣೆ ಎಲ್ಲ ಮಾಡ್ಬಿಟ್ಟು ನಮ್ಮನ್ನ ರೈತರನ್ನ ಇಲ್ಲಂಗೆ ರೈತ ಮುಕ್ತಿ ಕರ್ನಾಟಕ ಮಾಡಕ್ಕೆ KDB ಪಣ ತೊಟ್ಟಿದೆ. ಸಿದ್ಲಿಂಗಮೂರ್ತಿ ಅಂತ ಸರ್. ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರೀಸ್ ನಿಂದ ಗಿಡ ಮರ ಬೆಳೆಸಿ ಅಂತ ಹೇಳಿದ್ದಾರೆ. ಈ ಕಂಪನಿಯಲ್ಲಿ ಮಣಿಪಾಲ್ ನ್ಯಾಚುರಲ್ ಗಿಡ ಹಾಕಿರೋ ಗಿಡಕ್ಕೆ ಈ ನೀರು ಬಿಟ್ರೆ ಈ ಗಿಡಗಳೇ ಒಣಗ್ತವೆ ಹೊರತು ಗಿಡಗಳು ಉದ್ಧಾರ ಆಯ್ತಿಲ್ಲ. ಒಂದು ಎಲ್ಲ ಕೈಗಾರಿಕೆಗಳು ಗ್ರೌಂಡ್ ವಾಟರ್ಗೆ ಬೋರ್ವೆಲ್ ಡ್ರಿಲ್ ಮಾಡ್ತಾರೆ. ಫೇಲ್ ಆಗಿರೋ ಬೋರ್ವೆಲ್ಗೆ ಇದೇ ಕೆಮಿಕಲ್ ವಾಟರ್ ಬಿಟ್ಟು ಗ್ರೌಂಡ್ ವಾಟರ್ ಮಿಕ್ಸ್ ಆಗಿ ರೈತರು ಬರೋಗೂ ಇದೇ ರೀತಿ ಕೆಮಿಕಲ್ ವಾಟರ್ ಬರ್ತಾ ಇದೆ. ಮತ್ತೆ ಒಂದು ವಿಲೇಜ್ ಎಡಹಳ್ಳಿ ವಿಲೇಜ್ ಅಂತ, ಅದರಲ್ಲಿ ಇದೇ ರೀತಿ ವಾಟರ್ ಸಪ್ಲೈ, ಇದು ಗೌರ್ಮೆಂಟ್ ವಾಟರ್ ಸಪ್ಲೈ ಬೋರ್ವೆಲ್ಗೆ ಇದೇ ಕೆಮಿಕಲ್ ವಾಟರ್ ಬರ್ತಾ ಇದೆ. ಅದನ್ನ ಯಾವ ರೀತಿ ಕುಡಿತಾರೆ? ಇದ್ರ ಬಗ್ಗೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಒಂದು ಕರ್ನಾಟಕ ವಾಯು ಮಾಲಿನ್ಯ ಇಲಾಖೆಯಿಂದ ಯಾವುದೇ ರೀತಿ ಆಕ್ಷನ್ ತಗೊಂತಿಲ್ಲ. ಬರ್ತಾರೆ, ಕಾಟಾಚಾರಕ್ಕೆ ಬರ್ತಾರೆ, ಇವ್ರ ಲಂಚ ತಗೊಂಡು ಹೋಗ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವುದೇ ರೀತಿ ಆಕ್ಷನ್ ಏನು ತಗೊಂತಿಲ್ಲ. ಇದು ಆಲ್ರೆಡಿ ಇವರು ಕಂಪ್ನಿಯಿಂದ ಅಪಾಲಜಿ ಲೆಟರ್ ಸಹ ಕೊಟ್ಟಿದ್ದಾರೆ. ಆ ಲೆಟರ್ನು ಸಹ ನಮ್ಮ ಹತ್ರ ಇದೆ. ಆ ಲೆಟರ್ ಸಹ ಇದ್ರೂ ಇವರು ಮಿತಿಮೀರಿ ಕಾನೂನು ಬಾಹಿರವಾಗಿ ಮತ್ತೆ ಇದೇ ರೀತಿ ಮಾಡ್ತಿದ್ದಾರೆ. ಪ್ರೈವೇಟ್ ಲಿಮಿಟೆಡ್ನವರು ಅಪಾಲಜಿ ಲೆಟರ್ನು ಬರ್ಕೊಟ್ಟಿದ್ದಾರೆ. ಡೇಟೆಡ್ ಬಂದು 28 ಜನವರಿ 2023ಗೆ ಬರ್ಕೊಟ್ಟಿದ್ದಾರೆ. ಬರ್ಕೊಟ್ಟಿದ್ರು ಸಹ ಅದನ್ನ ಮೀರಿ, ಉಲ್ಲಂಘನೆ ಮೀರಿ ಮತ್ತೆ ಅದೇ ರೀತಿ ಮಾಡ್ತಿದ್ದಾರೆ ಮಣಿಪಾಲ್ ನ್ಯಾಚುರಲ್ ಪ್ರೈವೇಟ್ ಲಿಮಿಟೆಡ್ ಅನ್ನು. ಸರ್ ಅವರು ವಾಟರ್ ಸ್ಯಾಂಪಲ್ ಕಲೆಕ್ಷನ್ ತಗೊಂಡು ಹೋದ್ರು. ಅದ್ರ ಬಗ್ಗೆ ಓದಿಸಿದ್ರು, ಅದೇ ರೀತಿ ಮಾಡಿದ್ರು. ಯಾವುದೇ ರೀತಿ ಏನು ಪರಿಹಾರ ಆಗ್ಲಿಲ್ಲ ಸರ್. ಹೋರಾಟ ಮಾಡಲ್ಲ ಸರ್. ಅದರಿಂದ ನಾವೇ ತಗೊಂಡಿದೀವಿ. ನಾವೇ ಕಾನೂನು ಹೋರಾಟ ಮಾಡಕ್ಕೆ ನಾವು ಸನ್ನದ್ಧರಾಗಿದ್ದೀವಿ. ಇದ್ರ ಬಗ್ಗೆ ಮೀಡಿಯಾದವರು ಸಪೋರ್ಟ್ ಮಾಡ್ಬೇಕು ಅಂತ ನಾವು ಕೇಳ್ಕೊಂತೀವಿ ಸರ್. ಈ ಕಂಪನಿ ವೇಸ್ಟೇಜ್ ಬಂದು ತ್ಯಾಜ್ಯ ವಸ್ತುಗಳು ಏನೇನ್ ಬರ್ತಾವ, ಕೆಮಿಕಲ್ ಆಗಿರ್ಬೋದು, ಈವನ್ ಪೇಪರ್ ವೇಸ್ಟೇಜ್ ಆಗಿರ್ಬೋದು, ಈವನ್ ಪ್ಲಾಸ್ಟಿಕ್ ಗ್ಲಾಸು ಏನೇ ಆಗಿರ್ಬೋದು, ಎಲ್ಲ ಔಟ್ ಸೈಡ್ ರೈತರು ಜಮೀನ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ತಗೊಂಡೋಗಿ ಡಂಪಿಂಗ್ ಮಾಡಿ, ಬರ್ನಿಂಗ್ ಮಾಡಿ, ವೇಸ್ಟ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೇ ಡಂಪಿಂಗ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಹೇಳೋರು ಕೇಳೋರು ಯಾರು ಇಲ್ಲಂಗೆ ಆಗ್ಬಿಟ್ಟಿದ್ದಾರೆ. KDB ಅವರು ಸಹ ಇದ್ರ ಬಗ್ಗೆ ಏನು ಮಾಹಿತಿ ತಗೊಂಡು ನಾವೇ ಮಾಹಿತಿ ಕೊಟ್ಟರು ಅವ್ರು ಬರ್ತಾ ಇಲ್ಲ. ಮತ್ತೆ ಕರ್ನಾಟಕ ವಾಯು ಮಾಲಿನ್ಯ ಇಲಾಖೆಯಿಂದ ಅವರು ಸಹ ಬರ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಮಾಡಬೇಕು ಅಂತ ನಾವಂತೂ ಸೋತೋಗಿದೀವಿ. ಇದ್ರ ಬಗ್ಗೆ ಯಾವುದೇ ರೀತಿ ಏನ್ ಮಾಡಬೇಕು ಅಂತ ನಮ್ಮಲ್ಲಿ ಅದೇ ವಿಷ ಕೊಟ್ಟು ಸಾಯ್ಬೇಕು ಕಂಪ್ನಿಗಳ ಮುಂದೆ. ಅದು ಬಿಟ್ರೆ ಬೇರೆ ಇದೇ ಇಲ್ಲ ನಮ್ಗೆ ಆಪ್ಷನ್. ಈ ರೀತಿ ಎಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನಾದರೂ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ
ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಕೊನೆ ಪಕ್ಷ ವಿಧಾನಸೌಧ ಮುಂದೆ ಹೋಗಿ ಧರಣಿನೂ ಸಹ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮೊದಲಿಗೆ ರೈತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿ ವಿನಂತಿ. ಸಿದ್ಲಿಂಗಮೂರ್ತಿಯಿಂದ ಸರ್. ಸರ್ ದುಡ್ಡು ಕೊಟ್ಟರು ರೈತಗಳಿಗೆ ಅಕ್ವೈರ್ ಮಾಡ್ಕೊಂಡು KDB ಅಕ್ವೈರ್ ಮಾಡ್ಕೊಂಡು ದುಡ್ಡು ಕೊಟ್ರಿ, ಕಡಿಮೆ ದುಡ್ಡು ಕೊಟ್ಬಿಟ್ಟು ರೈತಗಳನ್ನ ಅವತ್ತೇ ಜಮೀನು ಕಿತ್ಕೊಂಡ್ರು. ಇವಾಗ ಅವ್ರ ಆರೋಗ್ಯನೂ ಕಿತ್ಕೊಂಡು ಪೊಲ್ಯೂಷನ್ ಎಲ್ಲ ಹದಗೆಡಿಸ್ಬಿಟ್ಟು ಇನ್ನು 5-10 ವರ್ಷದಲ್ಲಿ ಊರೇ ಸರ್ವನಾಶ. ಫ್ಯಾಕ್ಟ್ರಿಗಳು ಒಂದೇ ಶಾಶ್ವತ, ಇನ್ಯಾರು ಜನಗಳು ಇರಲ್ಲ ಇಲ್ಲಿ. ಈ ಪೊಲ್ಯೂಷನಾಗಿ ಯಾವ ವಾತಾವರಣದಲ್ಲಿ ಯಾರೂ ಬದುಕೋಕ್ಕಾಗಲ್ಲ. ಇನ್ನೇನೇ ಫ್ಯಾಕ್ಟ್ರಿನವ್ರದ್ದೇ ಅಬ್ರ ಅವ್ರದ್ದೇ ಇದು. ಕೈ ತುಂಬ ದುಡ್ಡು ಸಿಗಲಿಲ್ಲ, ಜಮೀನು ಇಲ್ಲ, ಎಲ್ಲ ಒಬ್ಬೊಬ್ಬರೇ ಊರು ಖಾಲಿ ಮಾಡ್ತಾರೆ. ರೋಗ ಬಂದು ಎಲ್ಲ ಹೋಗ್ತಾ ಇದ್ದಾರೆ. ಅದೇ ಇವಾಗ ಇಲ್ಲಿ ಇರೋ ಕೈಗಾರಿಕಾ ಪ್ರದೇಶದಲ್ಲಿ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಎಲ್ಲಿಂದ್ರಲ್ಲಿ ಚರಂಡಿಗಳಲ್ಲಿ ಒಳಗಡೆ ಇರೋ ಕಲುಷಿತ ನೀರನ್ನು ಬಿಟ್ಬಿಟ್ಟು ಜನಗಳಿಗೆಲ್ಲ ಓಡಾಡೋಕ್ಕೂ ಆಗಲ್ಲ, ಇನ್ನು ಮನೆಗಳಲ್ಲೂ ಇರಲ್ಲ, ಮನೆಗಳಿಗೂ ವಾಸನೆ ಬರುತ್ತೆ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟವ್ರು ಯಾರಾದರೂ ಬಂದು ಇದಕ್ಕೆ ಆಕ್ಷನ್ ತಗೊಬೇಕು. ಇಲ್ಲಾಂದರೆ ಸೋಂಪುರ ಹೋಬಳಿ ಇಡೀ ಜನತೆ ಎಲ್ಲರೂ ಒಂದಾಗಿ ಇದ್ರ ಬಗ್ಗೆ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ವಿರುದ್ಧವಾಗಿ. ಇದು ಹಿಂಗೆ ಬಿಟ್ಟರೆ ಏನು ಸರಿ ಮಾಡಿದ್ರೆ ನಮಗೂ ಸಂತೋಷ, ಎಲ್ಲರೂ ಒಂದು ಸ್ವಲ್ಪ ಉಸಿರಾಡ್ಬೋದು. ಇಲ್ಲಾಂದರೆ ಭಾರಿ ಕಷ್ಟ ಆಗುತ್ತೆ ಜನಗಳಿಗೆ. ಆ ಕಷ್ಟದಲ್ಲಿ ಏನು ಮಾಡೋಕ್ಕಾಗುತ್ತೆ ಜನ ತಾನೆ, ಎಲ್ಲರೂ ಒಂದಾಗಿ ಅವಾಗ ಇದ್ರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಆರಾಧ್ಯ ಅಂತ ಹೊನ್ನೇನಹಳ್ಳಿ.